ಗ್ರಹಣಕ್ಕೆ ಸಾಕ್ಷಿಯಾಗ್ತಾ ಇದೆ ನಭೋಮಂಡಲ. ನಭೋಮಂಡಲದಲ್ಲಿ ರಕ್ತ ಚಂದ್ರ ಗ್ರಹಣದ ಗೋಚರ. ರಾತ್ರಿ 9:56ಕ್ಕೆ ಗ್ರಹಣ ಸ್ಪರ್ಶ. ಈಗಾಗಲೇ ಗ್ರಹಣ ಸ್ಪರ್ಶ ಆಗಿದೆ. 1:26 ಮೋಕ್ಷ ಕಾಲ ಇದೆ. ಸುದೀರ್ಘ 3 ಗಂಟೆಗಳಿಗೂ ಹೆಚ್ಚು ಕಾಲ ಖಗೋಳ ವಿಸ್ಮಯ ನಡೆಯುತ್ತೆ. ಅಪರೂಪದ ಗ್ರಹಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ನೆಹರು ತಾರಾಲಯದಲ್ಲಿ ಗ್ರಹಣ ವೀಕ್ಷಣೆಗೆ ಅಂತ ಜನ ಬಂದಿದ್ದಾರೆ. ಹುಬ್ಬಳ್ಳಿ, ಬೆಳಗಾವಿ ಮತ್ತು ಕಲಬುರಗಿಯಿಂದ ಲೈವ್ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಗ್ರಹಣ ಈಗಾಗಲೇ ಶುರುವಾಗಿದೆ. 9:56 ಗ್ರಹಣ ಶುರುವಾಗಿದೆ. ಗ್ರಹಣ ಶುರುವಾಗಿ 3 ನಿಮಿಷ ಕಳೆದಿದೆ. ಈಗ ಚಂದ್ರ ಹೇಗೆ ಕಾಣಿಸ್ತಾ ಇದ್ದಾನೆ ಆಗಸದಲ್ಲಿ, ಅದರ ದೃಶ್ಯ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ. ಹುಬ್ಬಳ್ಳಿ, ಬೆಳಗಾವಿ, ಕಲಬುರಗಿಯಲ್ಲಿ ಚಂದ್ರ ಯಾವ ರೀತಿ ಗೋಚರವಾಗ್ತಾ ಇದೆ ಅನ್ನೋದರ ದೃಶ್ಯ ಇದೆ. ಈ ಗ್ರಹಣವನ್ನ ವೀಕ್ಷಣೆ ಮಾಡಬೇಕು ಅಂತ ಖಗೋಳದಲ್ಲಿ ಕುತೂಹಲ ಇರೋರು ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ. ಗ್ರಹಣ ಕಾಲ ಇದನ್ನ ಸೂತಕದ ಅವಧಿ ಅಂತ ಕರೆದ್ರೆ, ಮತ್ತೊಂದು ಕಡೆ ಕೌತುಕದ ಕ್ಷಣ ಅಂತ ಕರೆಯಲಾಗುತ್ತೆ. ಆಗಸದಲ್ಲಿ ನಡೆಯುವಂತಹ ಈ ವಿಸ್ಮಯ ಇದೆಯಲ್ಲ, ಇದನ್ನ ಕಣ್ತುಂಬಿಸಿಕೊಳ್ಳೋದಕ್ಕೆ ಕುತೂಹಲದಿಂದ ಜನ ಕಾಯ್ತಾ ಇದ್ದಾರೆ. ನೆಹರು ತಾರಾಲಯದಲ್ಲಿ ಗ್ರಹಣ ವೀಕ್ಷಣೆಗೆ ಅಂತಲೇ ಸಿದ್ಧತೆಗಳನ್ನ ಮಾಡಲಾಗಿದೆ. ಗ್ರಹಣವನ್ನ ನೋಡೋದಕ್ಕೆ ಅಂತಲೇ ಟೆಲಿಸ್ಕೋಪ್ಗಳ ಅಳವಡಿಕೆ ಮಾಡಲಾಗಿದೆ. ಉಚಿತವಾಗಿ ಟೆಲಿಸ್ಕೋಪ್ನಲ್ಲಿ ಗ್ರಹಣವನ್ನ ವೀಕ್ಷಣೆ ಮಾಡಬಹುದು. ಸುದೀರ್ಘ 3 ಗಂಟೆಗಳಿಗೂ ಹೆಚ್ಚು ಕಾಲ ಖಗೋಳ ವಿಸ್ಮಯ ನಡೆಯುತ್ತೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಈಗ ಆರಂಭದಲ್ಲಿ ಚಂದ್ರ ಹೇಗೆ ಕಾಣಿಸ್ತಾ ಇದ್ದಾನೆ, ಹೇಗೆ ಗೋಚರವಾಗ್ತಾ ಇದೆ ಅಂತ. ಎಸ್, ಪ್ರಣವ್ ಶರ್ಮಾ ಅವರೇ, ಈ ದೃಶ್ಯವನ್ನ ನೋಡ್ತಾ ಇದ್ರೆ ಇದನ್ನ ಹೇಗೆ ವಿಶ್ಲೇಷಣೆ ಮಾಡಬಹುದು ಅಂತ. ಆರಂಭದಲ್ಲಿ ಗ್ರಹಣ ಶುರುವಾಗಿ 4 ನಿಮಿಷ ಆಗಿದೆ. ಸೊ ಈ 4 ನಿಮಿಷದಲ್ಲಿ ಹೇಗೆ ಗೋಚರ ಆಗ್ತದೆ? ಚಂದ್ರನಿಗೆ ಗ್ರಹಣ ಅಂದ್ರೆ ಇಲ್ಲಿ ನಾವು ತುಂಬಾ ದೂರದಿಂದ ನೋಡ್ತಿರುವಂತ ಕಾರಣ ಎಷ್ಟರ ಮಟ್ಟಿಗೆ ಆ ಕಪ್ಪು ಛಾಯೆ ಅನ್ನುವಂಥದ್ದು ಇನ್ನೂ ಕಾಣಿಸ್ತಿಲ್ಲ. ಮತ್ತೆ ಒಂದು 2-3 ನಿಮಿಷ ಹಳೇದಿರ್ಬೋದು ಇದು ಅಂತ ಕಾಣುತ್ತೆ. ಅಂದ್ರೆ ನಮಗೆ ಅಲ್ಲಿಂದ ಇಲ್ಲಿಗೆ ಬರೋ ಹೊತ್ತಿಗೆ, ಹಾಗಾಗಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಒಂದು 2-3 ನಿಮಿಷದ ಅವಧಿಯನ್ನು ತಗೊಂಡ್ರು ಕೂಡ ಆಗಿದೆ ಸ್ಪರ್ಶ ಅಂತ. ಇಲ್ಲಿ ಇನ್ನೂ ನಮಗೆ ಗ್ರಹಣದ ಒಂದು ಛಾಯೆ ಅನ್ನುವಂಥದ್ದು ಕಾಣಿಸ್ತಿಲ್ಲ. ಮೇ ಬಿ ಇನ್ನೊಂದು 10 ನಿಮಿಷಕ್ಕೆ ನಮಗೆ ಒಂದು ಕಡೆ ಗ್ರಹಣ ಆಗ್ತಿರುವಂತಹ ರೀತಿಯಲ್ಲಿ ಕಾಣಿಸ್ಲಿಕ್ಕೆ ಪ್ರಾರಂಭ ಆಗತ್ತೆ. ಒಂದು ಕಡೆಯಿಂದ ಕಪ್ಪು ಛಾಯೆ ಅನ್ನುವಂಥ ಬರುವಂತದ್ದು. ಎಸ್, ಸತ್ಯನಾರಾಯಣ ಶರ್ಮಾ ಅವರೇ, ನೀವು ಹೇಳಿದ್ರಿ ಗ್ರಹಣ ಕಾಲ ಕಳೀತಾ ಇದ್ದಂತೆ ಕೆಂಪು ಉಂಗುರದ ತರ ಕಾಣುತ್ತೆ, ಹಾಗಾಗಿ ಅದನ್ನ ರಕ್ತ ಚಂದ್ರ ಅಂತ. ಇದು ಆರಂಭದ ದೃಶ್ಯ. ಇದು ಅಂದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.